ಪಾಟೀಲ್ ಆರ್ಸಿಬಿ ಅಭಿಮಾನಿಗಳ ಹಾಟ್ ಫೇವರೆಟ್ ಪ್ಲೇಯರ್. ಕ್ರಿಕೆಟ್ ಲೋಕಕ್ಕೆ ಕಾಲಿಟ್ಟ ಕೆಲವು ಟೈಮ್ನಲ್ಲಿ ಟಗರು ಪುಟ್ಟಿ ಕ್ಲಿಕ್ ಆಗಿದ್ದಾರೆ. ಬ್ಯಾಟಿಂಗ್, ಫೀಲ್ಡಿಂಗ್, ಬೌಲಿಂಗ್ ಈ ಮೂರರಲ್ಲೂ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಡ್ತಾ ಬಂದಿದ್ದಾರೆ ಶ್ರೇಯಾಂಕ. ಆದರೆ ಇತ್ತೀಚೆಗೆ ಶ್ರೇಯಾಂಕ ಮೈದಾನದಲ್ಲಿ ಕಾಣಿಸಿಕೊಳ್ತಿಲ್ಲ. ಕಳೆದ ಸೀಸನ್ WPLನಲ್ಲೂ ಕಾಣಿಸಿಕೊಂಡಿಲ್ಲ. ಮುಂಬರುವ ವಿಶ್ವಕಪ್ ತಂಡಕ್ಕೂ ಆಯ್ಕೆಯಾಗಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಶ್ರೇಯಾಂಕ ಫುಲ್ ಆಕ್ಟಿವ್ ಆಗಿದ್ದಾರೆ. ಇದೀಗ ಅಭಿಮಾನಿಗಳಿಗೆ ಒಂದು ಚಿಂತೆ ಕಾಡ್ತಾನೆ ಇದೆ. ಟಗರು ಪುಟ್ಟಿ ಆನ್ ಫೀಲ್ಡ್ ಎಂಟ್ರಿ ಕೊಡೋದು ಯಾವಾಗ ಅಂತ. ಆದ್ರೀಗ ಶ್ರೇಯಾಂಕ ಬಗ್ಗೆ ಮತ್ತೊಂದು ಟಾಕ್ ಕೂಡ ಶುರುವಾಗಿದೆ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರಂತೆ ಕನ್ನಡತಿ. ಅಷ್ಟಕ್ಕೂ ಏನಿದು ಹೊಸ ಸಮಾಚಾರ? ಶ್ರೇಯಾಂಕ ಪಾಟೀಲ್ ಮತ್ತೆ ಮೈದಾನದಲ್ಲಿ ಕಾಣಿಸಿಕೊಳ್ಳೋದು ಯಾವಾಗ? ಟಗರು ಪುಟ್ಟಿ ಈಗ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೇಯಾಂಕ ಪಾಟೀಲ್ ಆನ್ ದಿ ಫೀಲ್ಡ್, ಆಫ್ ದಿ ಫೀಲ್ಡ್ ಸಖತ್ ಆಕ್ಟಿವ್. ಟೀಮ್ ಇಂಡಿಯಾ ಹಾಗೂ RCB ಪರ ಆಡಿ ಮೋಡಿ ಮಾಡಿರುವ ಶ್ರೇಯಾಂಕ ಕ್ರಿಕೆಟ್ ಅಭಿಮಾನಿಗಳ ಕ್ರಶ್ ಆಗಿದ್ದಾರೆ. ಅತಿ ಕಡಿಮೆ ಸಮಯದಲ್ಲೇ ಕ್ರಿಕೆಟ್ ಲೋಕದಲ್ಲಿ ಸದ್ದು ಮಾಡಿದ ಆಟಗಾರ್ತಿ ಎನಿಸಿಕೊಂಡಿದ್ದಾರೆ. ಆದರೆ ಶ್ರೇಯಾಂಕ ಮೈದಾನದಲ್ಲಿ ಬ್ಯಾಟ್ ಬೀಸಿ 1 ವರ್ಷವೇ ಆಗ್ತಾ ಬಂತು. ಈ ವರ್ಷದ WPLನಲ್ಲೂ ಆಟವಾಡಿಲ್ಲ. ಮುಂಬರುವ ವಿಶ್ವಕಪ್ ಟೂರ್ನಿಗೂ ಆಯ್ಕೆಯಾಗಿಲ್ಲ. ಇಂಜರಿ ಕಾರಣದಿಂದಾಗಿ ಟೀಮ್ನಲ್ಲಿ ಅವಕಾಶ ಸಿಕ್ಕಿಲ್ಲ. 2024ರ ಅಕ್ಟೋಬರ್ನಲ್ಲಿ ಮಹಿಳಾ ಏಷ್ಯಾ ಕಪ್ ಪಂದ್ಯದ ವೇಳೆ ಶ್ರೇಯಾಂಕ ಇಂಜರಿಗೆ ಒಳಗಾಗಿದ್ರು. ಅದಾದ ಬಳಿಕ ಯಾವುದೇ ಟೂರ್ನಿಯಲ್ಲಿ ಕಾಣಿಸಿಕೊಂಡಿಲ್ಲ. ಸಿಕ್ಕ ಟೈಮ್ನಲ್ಲಿ ಟಗರು ಪುಟ್ಟಿ ಈಗ ಎಂಜಾಯ್ ಮಾಡ್ತಿದ್ದಾರೆ. ಡ್ಯಾನ್ಸ್, ಹಾಡು, ರೀಲ್ಸ್, ಸುತ್ತಾಟ ಅಂತ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಶ್ರೇಯಾಂಕ ಮರ್ಸಿಡೀಸ್ ಬೆನ್ಸ್ನಂತಹ ಟಾಪ್ ಬ್ರ್ಯಾಂಡ್ ಜೊತೆಗೆ ಟೈ ಅಪ್ ಕೂಡ ಆಗಿದ್ದಾರೆ. ಹೀಗಾಗಿ ಶ್ರೇಯಾಂಕ ಶೂಟ್ನಲ್ಲೂ ಬ್ಯುಸಿ ಆಗಿದ್ದಾರೆ. ಇವೆಲ್ಲದರ ಮಧ್ಯೆ ಶ್ರೇಯಾಂಕ ಪಾಟೀಲ್ ಹೊಸ ವಿಚಾರ ಸದ್ದು ಮಾಡ್ತಿದೆ. ಕನ್ನಡತಿ ಬಿಗ್ ಬಾಸ್ ಮನೆಗೂ ಕಾಲಿಟ್ಟಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ಹೌದು, ಶ್ರೇಯಾಂಕ ಪಾಟೀಲ್ ಸದ್ಯ ಯಾವ ಟೂರ್ನಿಯಲ್ಲೂ ಆಡ್ತಿಲ್ಲ. ಬೆಂಗಳೂರಿನ NCAನಲ್ಲಿ ರಿಹ್ಯಾಬ್ಗೆ ಒಳಗಾಗಿದ್ದಾರೆ. ಇದರ ಜೊತೆಗೆ ನೆಟ್ಸ್ನಲ್ಲಿ ಅಭ್ಯಾಸವನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಮೂಲಕ ಆಟವನ್ನು ಇಂಪ್ರೂವ್ ಮಾಡಿಕೊಳ್ಳೋಕೆ ಶ್ರಮ ವಹಿಸುತ್ತಿದ್ದಾರೆ. ಇದೀಗ ಶ್ರೇಯಾಂಕ ಪಾಟೀಲ್ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸ್ಪರ್ಧಿಯಾಗಿ ಬರಲಿದ್ದಾರೆ ಅನ್ನೋ ಸುದ್ದಿ ಸದ್ದು ಮಾಡ್ತಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಚರ್ಚೆ ನಡೀತಾ ಇದೆ. ಆದರೆ ಈ ಬಗ್ಗೆ ಶ್ರೇಯಾಂಕ ಆಗಲಿ ಬಿಗ್ ಬಾಸ್ ಟೀಮ್ ಆಗಲಿ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಒಂದು ವೇಳೆ ಕನ್ನಡತಿ ದೊಡ್ಡಮನೆಗೆ ಬಂದರೂ ಸಹ ಸ್ಪರ್ಧಿಯಾಗಿ ಬರಲಿಕ್ಕಿಲ್ಲ. ಗ್ರ್ಯಾಂಡ್ ಓಪನಿಂಗ್ ದಿನ ಗೆಸ್ಟ್ ಆಗಿ ಬರ್ಬೋದು ಅಥವಾ 1-2 ಸಂಚಿಕೆಗಳಿಗೆ ಅವರನ್ನ ಕರೆಸಿಕೊಳ್ಬಹುದು ಅಷ್ಟೇ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಗುತ್ತಾ ಅಂತ ಕಾದು ನೋಡಬೇಕು. ಆದ್ರೆ ಶ್ರೇಯಾಂಕ ಅಭಿಮಾನಿಗಳು ಮಾತ್ರ ಕನ್ನಡತಿ ಆದಷ್ಟು ಬೇಗ ಫುಲ್ ಫಿಟ್ ಆಗಿ ಫೀಲ್ಡ್ಗೆ ಕಮ್ ಬ್ಯಾಕ್ ಮಾಡಲಿ ಅಂತ ಬಯಸ್ತಾ ಇದ್ದಾರೆ. ನಮಸ್ಕಾರ.